ನಾವು ಭೇಟಿ ಕೊಟ್ಟ ಈ ಮನೆಯಲ್ಲಿ ಸಾಂಪ್ರದಾಯಿಕ ಗೊಂಬೆಗಳ ಜೋಡಣೆಯೊಂದಿಗೆ ಒಂದು ವಿಶೇಷ ಥೀಮ್ ಇದೆ. ಬೆಂಗಳೂರಿನ ಇಸ್ರೋ ಬಡಾವಣೆಯಲ್ಲಿದ್ದ ಅವರ ಮನೆಯಲ್ಲಿ ಉಡುಪಿಯ ಶ್ರೀಕೃಷ್ಣ ದೇವಾಲಯವೇ ಪ್ರತ್ಯಕ್ಷವಾಗಿದೆ. ಕ್ರಮಬದ್ಧವಾಗಿ ಉಡುಪಿಯ ಕೃಷ್ಣ ದೇವಾಲಯ ಹೇಗಿದೆಯೋ ಥೇಟ್ ಹಾಗೆಯೇ ವ್ಯವಸ್ಥಿತವಾದ ಗೊಂಬೆ ಜೋಡಣೆ ಅಲ್ಲಿದೆ. ಸ್ವಾಗತಕ್ಕೂ ಗೊಂಬೆ, ದಾರಿ ತೋರೋದಕ್ಕೂ ಗೊಂಬೆ. ದಸರೆಯ ಸಂಭ್ರಮ ತುಂಬಿದ ಈ ಮನೆಯಲ್ಲಿ ಗೊಂಬೆಗಳದೇ ಸಾಮ್ರಾಜ್ಯ. ಬೆಂಗಳೂರಿನ ಇಸ್ರೋ ಲೇಔಟ್ನ ಅಪರ್ಣಾ ಆಚಾರ್ ಅವರ ಮನೆಯ ಬಾಗಿಲು ತೆರೆಯುತ್ತಿದ್ದಂತೆ ಸ್ವಾಗತ ಕೋರಿದ್ದೇ ಗೊಂಬೆಗಳು. ಭಾರತದ ವಿವಿಧ ಸಾಂಪ್ರದಾಯಿಕ ನೃತ್ಯಗಳ ಭಂಗಿಯಲ್ಲಿದ್ದ ಮುದ್ದು ಮುದ್ದಾದ ಗೊಂಬೆಗಳು ಅವು. ಸಾಂಪ್ರದಾಯಿಕ ಶೈಲಿಯಲ್ಲಿ ಜೋಡಿಸಿದ ಗೊಂಬೆಗಳು ಮೊದಲು ನಮ್ಮ ಕಣ್ಣಿಗೆ ಎದುರಾದರೂ ಕೂಡ ಅವರ ಮನೆಯ ಒಳಭಾಗದ ಕೋಲಿಯಲ್ಲಿ ಇದ್ದದ್ದು ಉಡುಪಿಯ ಶ್ರೀಕೃಷ್ಣ ದೇವಾಲಯ. ಜಗುಲಿಯ ಮಧ್ಯದಲ್ಲಿ ನಿಲ್ಲಿಸಲಾದ ಕರಕುಶಲ ಉಡುಪಿಯ ದೇವಾಲಯ ನಿಜ ದೇವಾಲಯದ ಅನುಭವ ನೀಡ್ತಾ ಇದೆ. ಶ್ರೀಕೃಷ್ಣ ದೇವಾಲಯದ ಸುತ್ತಮುತ್ತಲಿನ ಅಷ್ಟಮಠಗಳು, ರಥಬೀದಿಯಲ್ಲಿ ನಡೆಯುವ ಮೆರವಣಿಗೆ, ಆಚರಣೆಗಳು ಎಲ್ಲವನ್ನೂ ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ. ಈ ಮನೆಯ ಜಗುಲಿಯ ಮೇಲೆ ಉಡುಪಿಯ ಪುಣ್ಯಕ್ಷೇತ್ರವೇ ಮೈದೆಳೆದು ನಿಂತಿದೆ. ಫುಲ್ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಇಷ್ಟು ಮಾಡೋಕ್ಕಾಗ್ತಿದೆ. ನಮ್ಮ ಹಸ್ಬೆಂಡು, ಮಗಳು ಎಲ್ರಿಗೂ ತುಂಬ ಇಂಟ್ರೆಸ್ಟ್ ಇದೆ ಇದರಲ್ಲಿ. ನಮ್ಮ ಇಂಡಿಯನ್ ಕಲ್ಚರ್ ಮತ್ತು ಟ್ರೆಡಿಷನ್ನ ನಾವು ಉಳಿಸ್ಕೋಬೇಕು ಅಂತ ಸ್ವಲ್ಪ ವರ್ಷ ಬಿಟ್ಟು ಹೋಗಿತ್ತು ಮಧ್ಯ. ನಮ್ಮ ತಾಯಿ ಮನೆಯಲ್ಲೆಲ್ಲ ಇದು ದೊಡ್ಡ ಹಬ್ಬವಾಗಿತ್ತು, ಅದು ಮಧ್ಯೆ ಬಿಟ್ಟು ಹೋಗಿತ್ತು. ಸೊ ಮತ್ತೆ ರಿವೈವ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರಿ. ಆಲ್ಮೋಸ್ಟ್ ಇವಾಗ 12-13 ವರ್ಷ ಆಗಿದೆ. ಇದರ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನ ವಿವರಿಸುವ ಪದ್ಧತಿಗಳು, ಹಳ್ಳಿಯ ಜೀವನವನ್ನ ಗೊಂಬೆಗಳೇ ತೆರೆದಿಡುತ್ತಿವೆ. ವೈವಿಧ್ಯಮಯ ಸಂಸ್ಕೃತಿಯ ನೆಲೆವೀಡಾಗಿರುವ ನಮ್ಮ ದೇಶದ ವಿವಿಧ ರಾಜ್ಯಗಳ ಹೆಂಗಳೆಯರ ಉಡುಗೆಯನ್ನ ತೋರುವ ಗೊಂಬೆಗಳು ಮನ ಸೆಳೆಯುವಂತಿವೆ. ಓರಣ ಸೌಂದರ್ಯದ ಖನಿಯಂತಿದ್ದ ಈ 3 ಮನೆಗಳಲ್ಲೂ ಗೊಂಬೆಗಳದ್ದೇ ರಾಜ್ಯಭಾರ. ಗೊಂಬೆಗಳ ಮೂಲಕ ಸೃಜನಶೀಲತೆಯನ್ನ ಬಿಂಬಿಸಿರುವ ಈ 3 ಮನೆಯ ಕಲಾವಿದರಿಗೂ ಮನ್ನಣೆಯ ಆದರ. ಹೌದು, ಸುವರ್ಣ ನ್ಯೂಸ್ ನಡೆಸಿದ ದಸರಾ ಗೊಂಬೆ ಸ್ಪರ್ಧೆಯ ಕೊನೆಯ ಸುತ್ತಿಗೆ ಆಯ್ಕೆಯಾಗಿದ್ದ ಈ 3 ಮನೆಗಳಿಗೂ ಸುವರ್ಣ ನ್ಯೂಸ್ ಪ್ರಶಸ್ತಿ ಘೋಷಿಸಿದೆ. ಸುವರ್ಣ ದಸರಾ ಬೊಂಬೆ ಪೌರಾಣಿಕ ಪ್ರಶಸ್ತಿ ವೀಣಾ ರವೀಂದ್ರ, ಬಸವನಗುಡಿ, ಬೆಂಗಳೂರು. ಸುವರ್ಣ ದಸರಾ ಬೊಂಬೆ ಸೃಜನಶೀಲ ಪ್ರಶಸ್ತಿ ವಿಜಯಕಾಂತ್, ಜೆಪಿ ನಗರ, ಮೈಸೂರು. ಸುವರ್ಣ ದಸರಾ ಬೊಂಬೆ ಸಾಂಪ್ರದಾಯಿಕ ಪ್ರಶಸ್ತಿ ಅಪರ್ಣಾ ಆಚಾರ್, ಇಸ್ರೋ ಲೇಔಟ್, ಬೆಂಗಳೂರು. ಸಂಭ್ರಮದ ಬೊಂಬೆ ಹಬ್ಬಕ್ಕೆ ಪ್ರೋತ್ಸಾಹ ನೀಡೋದಕ್ಕಾಗಿ ಸುವರ್ಣ ನ್ಯೂಸ್ ಆಯೋಜಿಸಿದ್ದ ಸ್ಪರ್ಧೆ ಯಶಸ್ವಿಯಾಯಿತು.
ಸಾವಿರಾರು ಮಂದಿ ಭಾಗವಹಿಸಿದ ಈ ಸ್ಪರ್ಧೆಯಲ್ಲಿ ವಿಭಿನ್ನತೆ ವಿಶಿಷ್ಟತೆಗೆ ಆದ್ಯತೆ ನೀಡಿ ಆಯ್ಕೆ ಮಾಡಿ ಪ್ರಶಸ್ತಿಯನ್ನ ಘೋಷಿಸಲಾಯಿತು. ಇಂಥ ಸ್ಪರ್ಧೆಗೆ ಪ್ರೇಕ್ಷಕರಿಂದ ವ್ಯಕ್ತವಾದ ಸ್ಪಂದನೆ ನಿಜಕ್ಕೂ ಆದರಣೀಯ. ಸೃಜನಶೀಲತೆಗೆ ಕನ್ನಡಿ ಹಿಡಿಯೋ ಇಂಥ ಸ್ಪರ್ಧೆಗಳಿಗೆ ಇನ್ನಷ್ಟು ಜನರ ಮನಸ್ಸು ತುಡಿಯಲಿ ಅನ್ನೋದೇ ನಮ್ಮ ಆಶಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.